பிட்டு பஹானே பாஸ் திங்கள் முதல் வெள்ளி மாலை 8 மணிக்கு நிக்கில். Watch full episodes on Jio Hotstar. ಸ್ನೇಹಿತರೆ, ನಿಮ್ಗೆಲ್ಲ ತಿಳಿದಿರೋ ಹಾಗೆ ಈ ಸರಿ ಕಾರ್ನಿವಾಲ್ ಐಲ್ಯಾಂಡ್ ಅಲ್ಲಿ ಕಾರ್ನಿವಾಲ್ 50ನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ ಮತ್ತು ಪುರ್ಪುರಿ ನಗರ ಕೂಡ ಅದರಲ್ಲಿ ಭಾಗಿಯಾಗ್ತಾ ಇದೆ. ಅಯ್ಯಮ್ಮ, ಮೋಟು ಪತ್ಲು ಎಲ್ಲೋಗಿದ್ರೆ? ಫ್ಲೋಟ್ ನ ಉದ್ಘಾಟನೆ ಮಾಡೋ ಟೈಮ್ ಹತ್ರ ಬಂದಿದೆ, ಇನ್ನೂ ಬಂದಿಲ್ಲ. ಮೋಟು ಪತ್ಲು ಬೇಗ ಬನ್ರಪ್ಪ. ಡಾಕ್ಟರ್ನ 2 ನಿಮಿಷದಲ್ಲಿ ಇರ್ತೀವಿ. ಪತ್ಲು ಸ್ಕೂಟರ್ ನೋಡ್ಕೋ. ಸಾರಿ ಏನಾಗುತ್ತೆ ಇವಾಗ? ಮೋಟು ಪತ್ಲು ಇನ್ನೂ ಬಂದಿಲ್ಲ. ನಾವು ಮೋಟು ಪತ್ಲು ಗ್ರ್ಯಾಂಡ್ ಫಾನ್ ಐ ಫ್ಲೋಟ್ಗೆ ಸ್ವಾಗತ ಮಾಡ್ತಾ ಇದ್ದೇವೆ. ವೆಲ್ಕಮ್. ನಮಗ್ ಖುಷಿ ಆಗ್ತಿದೆ. ಈ ಕಾರ್ನಿವಾಲ್ಗೆ ನಮ್ಮನ್ನ ಆಮಂತ್ರಿಸಿದ್ದಕ್ಕೆ ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು. ಬಹಳ ಒಳ್ಳೆ ಫ್ಲೋಟ್ ನ ತಯಾರು ಮಾಡಿದ್ದಾರೆ. ಆ ಸ್ಟ್ಯಾಚ್ಯೂ ನಿಜವಾದ್ದೇ ಅನ್ನಿಸ್ತಾ ಇದೆ ನಮಗೆ. ಅರೆ, ಆ ಜೇನು ಹುಳ ಸ್ಟ್ಯಾಚ್ಯೂ ಮೂಗು ಕಚ್ಚುತ್ತಾ ಇದ್ರೆ ಅದು ಕೆಂಪಗಾಗ್ತಾ ಇದೆಯಲ್ಲ, ಏನು ಆಶ್ಚರ್ಯ, ಏನು ಒರಿಜಿನಾಲಿಟಿ ಇದೆ ನೋಡಿ ಇದರಲ್ಲಿ. ಇವಾಗಂತೂ ಈ ಸ್ಟ್ಯಾಚ್ಯೂ ನಿಜವಾದ ಮನುಷ್ಯನ ತರ ಕಾಣ್ತಾ ಇದೆಯಲ್ಲ. ಸ್ಟ್ಯಾಚ್ಯೂ ಅಲ್ಲ, ನಾನು ನಿಜವಾದ ಮನುಷ್ಯನೇ. ಏನು ಅದ್ಭುತ, ಇದು ಅದ್ಭುತವಾಗಿದೆ. ಅಲ್ಲ, ತಾವು ಮನುಷ್ಯನ ಸ್ಟ್ಯಾಚ್ಯೂ ಮಾಡಿ ನಿಲ್ಲಿಸ್ಬಿಟ್ಟಿದ್ದೀರಲ್ಲ. ವೆರಿ ಗುಡ್. ಥ್ಯಾಂಕ್ ಯು ಗ್ರ್ಯಾಂಡ್ ಪಾ. ನಾವು ಟ್ರೈ ಮಾಡ್ತಾ ಇದ್ವಿ, ಸ್ಟ್ಯಾಚ್ಯೂ ತರ ನಿಂತ್ಕೊಂಡ್ಬಿಟ್ರೆ ಆಕ್ಷನ್ ಮಾಡಕ್ ಆಗುತ್ತೋ ಇಲ್ವೋ ಅಂತ ಅಷ್ಟೇ, ಇನ್ನೇನೂ ಇಲ್ಲ. ಬಹಳ ಸಂತೋಷ. ಐ ಲೈಕ್ ಇಟ್. ಕಾರ್ನಿವಲ್ ಐಲ್ಯಾಂಡ್ ಅಲ್ಲಿ ತಮ್ಮನ್ನ ಭೇಟಿ ಮಾಡಿ ನನಗಂತೂ ಬಹಳ ಸಂತೋಷ ಆಗ್ಬಿಟ್ಟಿದೆ.
ಯಾರು ನಿಮ್ ಟೆಂಟಿಂದ ಈಚೆ ಬರಲ್ಲ. ಗ್ರ್ಯಾಂಡ್ ಪಾ ಬರ್ತಾ ಇದ್ದಾರೆ. ಅರೆ ಏನಿದು, ಇದು ಬೆಂಕಿ ಯಾರು ಆನ್ ಮಾಡ ಇಲ್ವಲ್ಲ? ಸರಿ, ನಾನೇ ಹಚ್ಚಿಬಿಡ್ತೀನಿ. ಅಯ್ಯಮ್ಮ, ಇದು ಇದ್ದಕ್ಕಿದ್ದಂಗೆ ಯಾಕೆ ಬಿಸಿ ಅನಿಸ್ತಾ ಇದೆ? ಅಯ್ಯಮ್ಮ, ನನಗೂ ಹಾಗೆ ಅನಿಸ್ತಾ ಇದೆ. ಮುಂದ್ಗಡೆಯಿಂದ ತಣ್ಣಗಾಗ್ತಾ ಇದೆ, ಹಿಂದ್ಗಡೆಯಿಂದ ಬಿಸಿ ಆಗ್ತಾ ಇದೆಯಲ್ಲ. ಯಾ. ಅಯ್ಯೋ, ಹೊಗೆ ಹಾಕಿಸ್ಕೊಂಡ್ರು ಪೇಷಂಟ್ಗಳೇ, ಬಿಸಿ ಅಂತೂ ಹಿಂದೆಗಡೆ ಜಾಸ್ತಿ ಆಗ್ತಾರೆ ಇದೆಯಲ್ಲ. ಅರೆ ಮೋಟು ಪತ್ಲು ಎಲ್ಲಾರ ಹಿಂದ್ಗಡೆ ಬೆಂಕಿ ಹಾಕ್ಲಿಕ್ಕತ್ತಾರ್ರಿ. ಅದನ್ನ ಊದಿ ಊದಿ ಜಾಸ್ತಿ ಮಾಡಕತ್ತಾರಿ ಅಪ್ಪ. ಮಾಡಿದ್ರಿ ಮಾರಾಯ್ರೆ ನಂಗೆ ಒಳ್ಳೆ ಮಜಾ ಬಂತು. ಸಾರಿ ಸಾರಿ, ಏನೋ ತಪ್ಪಾಗಿ ನಡ್ಕೊಂಡ್ಬಿಟ್ಟಿದೆ. ಸಾರಿ. ತಮ್ಮೆಲ್ರಿಗೂ ಕಾರ್ನಿವಲ್ ಐಲ್ಯಾಂಡ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವೆಲ್ಕಮ್ ಟು ಕಾರ್ನಿವಲ್ ಐಲ್ಯಾಂಡ್. ಟ್ಯಾಬ್ಲೂ ಫ್ಲೋಟ್ಸ್ ಕಾಂಪಿಟೇಷನ್ ಈಗ ಶುರುವಾಗಲಿದೆ. ಯಾರು ಫ್ಲೋಟ್ ಚೆನ್ನಾಗಿರುತ್ತೋ ಅವರಿಗೆ ಪ್ರತಿ ವರ್ಷದಂತೆ 25,000 ಅಲ್ಲ, $50,000 ಬಹುಮಾನ ಸಿಗುತ್ತೆ. ನಾಳೆ ಬೆಳಗ್ಗೆ ತಮ್ಮೆಲ್ಲರಿಗೂ ಕಾರ್ನಿವಲ್ ಐಲ್ಯಾಂಡ್ಗೆ ಫ್ಲೈಟ್ ನಲ್ಲಿ ಸುತ್ತಾಡಿಸಲಾಗುತ್ತೆ. ನೋಡಿ, ಆ ಮಧ್ಯದಲ್ಲಿರೋದೇ ನಮ್ಮ ಕಾರ್ನಿವಲ್ ಐಲ್ಯಾಂಡ್. ಮತ್ತೆ ಅಲ್ಲಿ ಅದ್ ನೋಡಿ, ಅದು ಸ್ಕಾರ್ಪಿಯನ್ ಐಲ್ಯಾಂಡ್. ಮತ್ತೆ ಇದು ಕ್ರೊಕೊಡೈಲ್ ಐಲ್ಯಾಂಡ್. ಓಕೆ, ಇಲ್ಲಿ ನೋಡಿ, ಇದು ಟೈಗರ್ ಐಲ್ಯಾಂಡ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಲಯನ್ ಐಲ್ಯಾಂಡ್. ಮತ್ತಿದು ಅನಾಕೊಂಡಾ ಐಲ್ಯಾಂಡ್. ಮತ್ತು ಅದು ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಡೈನಾಸೋರ್ ಐಲ್ಯಾಂಡ್. ಅಲ್ಲ ಸರ್, ಇಂಥ ಒಳ್ಳೊಳ್ಳೆ ಐಲ್ಯಾಂಡ್ಸ್ಗೆ ಹೆದರಿಕೆ ಬರ್ಸೋ ಪ್ರಾಣಿಗಳ ಹೆಸರಾಗಿ ಇಟ್ಟಿದ್ದೀರಾ ತಾವು? ಇದ್ರ ಮಾಲೀಕನು ಕೂಡ ಒಂಥರ ಖತರ್ನಾಕ್ ಆಗೇ ಇದ್ದಾನೆ. ಅವನ ಈ ಐಲ್ಯಾಂಡ್ಗೆ ಯಾರು ಬರೋದು ಅವನಿಗೆ ಇಷ್ಟವಿಲ್ಲ. ಅವನು ಬಹಳ ಕೆಟ್ಟ ಕೆಲಸ ಮಾಡ್ತಿರ್ತಾನೆ. ಸ್ಮಗ್ಲಿಂಗ್ ಮಾಡೋದೇ ಅವನಿಗೆ ಇಷ್ಟ. ಅದಕ್ಕೋಸ್ಕರ ಅವನು ನನ್ನ ಐಲ್ಯಾಂಡ್ ನ ಖರೀದಿ ಮಾಡೋಕ್ಕೋಸ್ಕರ ನಾನು ಹಿಂದೆ ಬಿದ್ದ್ಬಿಟ್ಟಿದ್ದಾನೆ. ಅವನ ಹೆಸರೇನು ಸರ್? ಮಗ್ರಾಲ್ ಅಂತ. ನನ್ಕೊಡು. ಅಯ್ಯಮ್ಮ, ಇದು ಹಸ್ಕೊಂಡಿದೆ ಅನ್ಸುತ್ತೆ. ಸೀತಾರಾಮ್ ಅವರೇ, ಅದಕ್ಕೆ ತಿನ್ನಿಸಬೇಡಿ. ಒಂದಕ್ಕೆ ತಿನ್ಸಿದ್ರೆ ಎಲ್ಲಾನು ಹುಡ್ಕೊಂಡ್ ಬಂದ್ಬಿಡುತ್ತೆ ಇಲ್ಲಿಗೆ. ಕೊಡ್ಬೇಡಿ. ಅರೆ, ನನಗೆ ಪಕ್ಷಿಗೆ ತಿನ್ಸೋದ್ರಲ್ಲಿ 20 ವರ್ಷದ ಅನುಭವ ಇದೆ. ತಗೋ, ಇನ್ನು ತಗೋ. ಬನ್ನಿ. ನಂಕೊಡು. ಏನಪ್ಪ ಸೀತಾರಾಮ, ಈಗ ನೀನ್ 20 ವರ್ಷದ ಅನುಭವ ಎಲ್ಲೋ ಬಿಡ್ತಪ್ಪ. ಬಾಯ್ ಈಗ ಹೆಂಗ್ ಬದುಕ್ತೀರ ನೀವೆಲ್ಲ ನೋಡ್ತೀನಿ ನಾನು. ಅರೆ ಪದ್ಲು, ಈ ಪೈಲಟ್ ಹಾಕೋ ಹಾರ್ಬಿಟ್ಟ. ಗೊತ್ತಿಲ್ಲ ಕಣ, ನೀನು ಹೋಗಿ ಬೇಕಾದ್ರೆ ಪೈಲಟ್ ನ ಕೇಳ್ಕೊ.
ನೋಡ್ಕೋ ಬರೋದಿಲ್ವೇನಾ? ತಗೊಳಪ್ಪ, ಬೇಕಾ ನೀನೇ ಹಾರಿಸ್ಕೋ. ಅರೆ ಹ್ಯಾಂಡಲ್ ಕೂಡ ಕಿತ್ಬಿಟ್ಟ, ಈಗ ಹೆಂಗ್ ಹಾರಿಸೋದು? ಮೋಡು ಬದಲು ನೀವಿಬ್ರು ಬಹಳ ಧೈರ್ಯವಂತರಪ್ಪ. ನನ್ನನ್ನು ಕಾಪಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಮೆನಿ ಮೆನಿ ಥ್ಯಾಂಕ್ಸ್. ಆ ಪೈಲಟ್ ಯಾಕೆ ಸರ್ ಹಂಗೆ ಎಗರ್ಕೊಂಬಿಟ್ಟ? ಇವೆಲ್ಲ ಮಗ್ರಾಲ್ ಆಟನಪ್ಪ. ನಾನು ಅವನಿಗೆ ಕಾರ್ನಿವಲ್ ಐಲ್ಯಾಂಡ್ನ ಕೊಡಲ್ಲ ಅಂತ ಹೇಳದ್ನಲ್ಲ, ಅವನು ನನ್ನನ್ನೇ ಈ ಜಾಗದಿಂದ ಓಡ್ಸಕ್ ನೋಡ್ತಾ ಇದ್ದಾನೆ. ಇವತ್ತು ನಿಮ್ಮಿಬ್ಬರು ಸಹಾಯದಿಂದ ನಾನು ಬಚಾವಾದೆ. ಆದ್ರೆ ನಾಳೆ ಅವನು ಮತ್ತೆ ಈ ಕೆಲಸ ಮಾಡೇ ಮಾಡ್ತಾನೆ. ಅವನಿಂದ ಏನು ಮಾಡಕ್ಕೆ ಸಾಧ್ಯ ಇಲ್ಲ. ನಡಿ ಪತ್ಲು, ಹೋಗಿ ಆ ಮಗ್ರಾಲ್ನ ಒಂದ್ ಕೈ ನೋಡ್ಕೊಂಡೇ ಬರೋಣ. ಅರೆ ಪತ್ಲು, ಒಂದ್ ಅಂಗಡಿಲೂ ಸಮೋಸ ಕಾಣಿಸ್ತಾನೆ ಇಲ್ಲ ಕಣೋ. ಇದು ಯಾವ ಜಾಗನೋ ಇದು? ಇಲ್ಲಿ ಜನಗಳು ಸಮೋಸನ ತಿನ್ನೋದಿಲ್ವಾ? ಅರೆ ಸಮೋಸ ಇಲ್ಲದೆ ಹೋದ್ರೆ ಏನಂತ? ಅಲ್ಲಿ ನೋಡು, ತಿನ್ನಕ್ಕೆ ಎಂತೆಂತ ಫುಡ್ಗಳನ್ನ ಇಟ್ಟಿದ್ದಾರೆ. ನಿನ್ಗೇನ್ ಬೇಕು ತಿನ್ನ. ಒಟ್ಟು ಅಲ್ಲಿ ನೋಡು, ನಿನ್ನೆ ರಾತ್ರಿ ಅವನೇ ನಮ್ಮ ಮನೆ ಹತ್ರ ಸುತ್ತಾಡ್ತಾ ಇದ್ದಿದ್ದು ಕಣ. ಹೋಗವನ್ನ ಹಿಡ್ಕೊಂಡು ಕೇಳನ್ ಬಾರೋ, ರಾತ್ರಿ ಯಾಕೆ ನಮ್ಮ ಮನೆ ಹತ್ರ ಓಡಾಡ್ತಿದೆ ಅಂತ. ಬಾರೋ. ಹಲೋ, ನಿನ್ನೆ ರಾತ್ರಿ ನೀನ್ ಒಂದ್ ನಿಮಿಷ ಬಿಟ್ಟು ಏನೇ ಕೇಳಿದ್ರು ನಾನು ಕೇಳ್ತೀನಿ. ಇದ್ರಲ್ಲಿ ನಾನು ಎಕ್ಸ್ಪರ್ಟ್. ಏ ಕೆಮ್ಮಿನ ಮಾನವ, ನಿನ್ನೆ ರಾತ್ರಿ ಇವ್ರ ಮನೆ ಮುಂದೆ ಏನೋ ಮಾಡ್ತಾ ಇದ್ದೆ ನೀನು? ಬಗ್ಳು ಬಗ್ಳು, ಮಾತಾಡು 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 ಮಾತಾಡು. ಏ ಕೆಮ್ಮು, ನನ್ನ ಏನು ಕೇಳಬೇಡಿ. ಏನೇ ಕೇಳಂಗಿದ್ರು ಅವನ್ನೇ ಕೇಳಿ. ಯಾರು ಯಾರು ಕೇಳಬೇಕು? ಯಾರು 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 ಯಾರನ್ನ? ಅಲ್ಲಿ ಯಾರನ್ನ ಅಂತ ಕೇಳೋದು? ಹೇಳೋ. ಸ್ಟಾಪ್ ಸ್ಟಾಪ್. ಇನ್ ದ ನೇಮ್ ಆಫ್ ಲಾ. ಕಾನೂನು ಮೇಲೆ ಆಣೆ, ಡಿಪಾರ್ಟ್ಮೆಂಟ್ ಮೇಲೆ ಆಣೆ. ಸ್ಟಾಪ್. ಅಯ್ಯಪ್ಪ. ಈಗ್ಲಾದ್ರೂ ಹೇಳು, ರಾತ್ರಿ ನಮ್ಮ ಮನೆ ಹತ್ರ ಏನ್ ಮಾಡ್ತಾ ಇದ್ದೆ ಅಂತ. ನೀವೆಲ್ರೂ ಒಳ್ಳೆಯವರು. ನೀವು ನನ್ನ ಜೀವ ಉಳಿಸಿದ್ರಿ. ನಾನು ಯಾರು ಉಪಕಾರನೂ ಇಟ್ಕೊಳಲ್ಲ. ಇದನ್ನ ಮಾತ್ರ ತಿಳ್ಕೊಳ್ಳಿ. ಕಾರ್ನಿವಾಲ್ ರಾತ್ರಿ ಆಗೋಕ್ಕೂ ಮುಂಚೆ ನೀವು ಇಲ್ಲಿಂದ ಹೊರಟ್ಬಿಡಿ, ಇಲ್ಲಾಂದ್ರೆ ಯಾರು ಉಳಿಯಲ್ಲ. ಅಯ್ಯಪ್ಪ, ಏನ್ ಮಾತಾಡ್ತಿದ್ಯಾ ನೀನು? ಯಾರು ಬದುಕೋದಿಲ್ಲ ಅಂದ್ರೆ? ಅದನ್ನ ನಾನು ಹೇಳಕ್ಕಾಗಲ್ಲ. ಅದನ್ನ ನಮ್ಮ ಬಾಸ್ ಹೇಳ್ತಾರೆ ನಿಮ್ಗೆ. ಅವನ್ನ ಕೇಳಿ. ಮೊಟ್ಟು ಅವ್ನು ಎಸ್ಕೇಪ್ ಆಗೋದಿಕ್ಕೆ ಅವನ ಹತ್ರ ಮಾತಾಡಿದ್ದು ಕಣ. ಈ ಏರಿಯಾ ಇನ್ಸ್ಪೆಕ್ಟರ್ಗೆ ಇದ್ರ ಬಗ್ಗೆ ನಾ ಇನ್ಫಾರ್ಮ್ ಮಾಡ್ಬೇಕೀಗ. ಬಾರೋ. ಕಾರ್ನಿವಾಲ್ ರಾತ್ರಿ ಎಲ್ಲ ಮುಗ್ದೋಗುತ್ತಾ? ಎಲ್ಲ ಮುಗ್ದೋಗುತ್ತೆ. ಕಮಿಷನರ್ ಅರ್ಬಾಲ್ ಸಿಂಗ್ ಅಂತ ನನ್ನ ಹೆಸರು.
ಪ್ರೀತಿಯಿಂದ ಜನ ನನ್ನ ಹ್ಯಾರಿ ಅಂತ ಕರೀತಾರೆ. ಹೋಗಿ ಹೋಗಿ ಮನೆಗೆ ಹೋಗಿ ಆರಾಮಾಗಿರಿ, ಏನೂ ಆಗಲ್ಲ. ಮತ್ತೆ ಈ ವಿಷಯನ ನಿಮ್ಗೆ ಯಾರು ಹೇಳಿದ್ದು? ಸರ್, ನಮ್ಗೆ ಮಾಹಿತಿ ಸಿಕ್ಕಿದೆ, ಆದ್ರೆ ಮಾಹಿತಿ ಯಾರು ಕೊಟ್ಟಿದ್ದು ಅಂತ ನಮಗೆ ಗೊತ್ತಿಲ್ಲ ಸರ್. ಅಲೋ ಮಿ ಟು ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ಐ ಆಮ್ ಚಿಂಗಮ್, ಇನ್ಸ್ಪೆಕ್ಟರ್ ಚಿಂಗಮ್ ಸರ್. ನೀನು ಒಬ್ಬ ಮಾಮೂಲಿ ಇನ್ಸ್ಪೆಕ್ಟರ್. ನೀನು ನನಗೆ ಸೆಕೆಂಡ್ ಕೊಡೋಷ್ಟು ಧೈರ್ಯನ ಕೈ ಕುಲುಕುವಷ್ಟು ಧೈರ್ಯ ಹೇಗ್ ಮಾಡ್ತೀಯಾ? ಸಲ್ಯೂಟ್ ಮೀ. ಸಾರಿ ಸರ್, ಸಾರಿ. ಎಸ್ ಸರ್, ಸಲ್ಯೂಟ್. ಸಾವಧಾನ್. ಅಯ್ಯಮ್ಮ, ಕಮಿಷನರ್ ಸರ್, ಪರೇಡ್ ಆಮೇಲೆ ಮಾಡ್ಕೊಳ್ಳಿ, ಮೊದ್ಲು ಈ ಐಲ್ಯಾಂಡ್ ಉಳಿಸಿ. ನನ್ ಸೆಕ್ಯೂರಿಟಿ ಎಷ್ಟು ಟೈಟ್ ಇದೆ ಅಂದ್ರೆ ಇಲ್ಲಿ ಏನೂ ಆಗಲ್ಲ. ಹೋಗಿ, ಈ ತರ ಸುಳ್ಸುದ್ದಿನ ಹಬ್ಬಿಸ್ಬೇಡಿ, ಜನ ಎಲ್ಲ ಭಯ ಬೀಳ್ತಾರೆ. ಆಲ್ ಆಫ್ ಯು ಸಾವಧಾನ್. नीचे मोड़, तेज चल, लेफ्ट राइट लेफ्ट राइट लेफ्ट राइट लेफ्ट, तेज चल, लेफ्ट राइट लेफ्ट राइट लेफ्ट राइट. ಅಯ್ಯಮ್ಮ, ಎದುರುಗಡೆ ದೊಡ್ಡ ಗೋಡೆ ಇದೆ, ಅವ್ರ ಪರೇಡ್ ನಿಲ್ಸಿ ಅಂತ ಹೇಳ್ತಾನೆ ಇಲ್ಲ. लेफ्ट राइट 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 लेफ्ट राइट. ಪರೇಡ್ ನಿಲ್ಸಿ. ಈಗ ಹೇಳ್ತಾ ಇದ್ದ ನೋಡು. ಏನ್ ಹೇಳಕ್ ಬಂದಿದ್ರು ಅದನ್ನ ಕಮಿಷನರ್ ಹ್ಯಾರಿ ಅವರು ಮುಂಚೆನೆ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಆದ್ರೆ ಯೋಚನೆ ಮಾಡಬೇಡಿ, ಹ್ಯಾರಿ ಇರೋವರೆಗೂ ಏನೂ ಆಗೋದಿಲ್ಲ. ಅವರು ನನ್ನ ಹೊಸ ಸೆಕ್ಯೂರಿಟಿ ಕಮಿಷನರ್. ನೋಡಿ ಅವರ ಅರೇಂಜ್ಮೆಂಟ್ಸ್, ನೋಡಕ್ ಇಷ್ಟಪಡ್ತೀರಾ ಅರೇಂಜ್ಮೆಂಟ್ಸ್ ನ? ಡೋರ್ ವಿಂಡೋ ಕ್ಲೋಸ್. ವಾ, ನಿಮ್ ವಾಯ್ಸಿಂದನೇ ಎಲ್ಲ ಬಂದಾಗ್ಬಿಟ್ವಲ್ಲ ಸರ್. ಇಲ್ಲಿ ಒಂದು ಕ್ರಿಮಿ ಕೀಟನೂ ಬರಕ್ಕಾಗಲ್ಲ ಸರ್. ಯಾವುದೇ ಕ್ರಿಮಿ ಒಳಗಡೆ ಬಂದ್ರೂ ಕೂಡ ಹೊರಗಡೆ ಹೋಗಕ್ಕೆ ಸಾಧ್ಯ ಇಲ್ಲ. ಹೇಗೆ ಹೋಗಕ್ಕಾಗಲ್ಲ ಸರ್? ಕಿಟಕಿ ಬಾಗ್ಲೆಲ್ಲ ಓಪನ್ ಆಗೇ ಇದೆಯಲ್ಲ. ಸರಿ, ಹಾಗಾದ್ರೆ ನೀನು ಹೊರಗಡೆ ಹೋಗು ನೋಡೋಣ. ಏನ್ ಚಮತ್ಕಾರ ಸರ್ ಇದು! ಇಲ್ಲಿ ನಿಮ್ಗೆ ಕಿಟಕಿ ಬಾಗಿಲುಗಳು ಕಾಣಿಸುತ್ತವೋ ಅದು ಅಲ್ಲಿ ಇರೋದಿಲ್ಲ. ಎಲ್ಲಿ ಕಾಣಿಸೋದಿಲ್ವೋ ಅಲ್ಲಿ ಇರುತ್ತೆ. ಈಗ ನೋಡಿ, ಗ್ರ್ಯಾಂಡ್ ಪೈ ಈ ತರ ಬಂಗ್ಲೆಗೇನೋ ಸೆಕ್ಯೂರಿಟಿ ಕೊಡಕ್ ಸಾಧ್ಯ ಇದೆ, ಆದ್ರೆ ಪೂರ್ತಿ ಐಲ್ಯಾಂಡ್ಗಂತೂ ಸೆಕ್ಯೂರಿಟಿ ಕೊಡಕ್ ಸಾಧ್ಯನೇ ಇಲ್ಲ. ಕಾರ್ನಿವಲ್ ದಿವಸ ರಾತ್ರಿ ತುಂಬಾ ಜನ ಇರ್ತಾರೆ ಅಲ್ಲಿ. ಜನಗಳು ಜಾಸ್ತಿ ಇದ್ರೆ ಹ್ಯಾರಿ ಸರ್ ಹೆಂಗ್ ಸರ್ ನಿಗಾ ಇಡಕ್ಕಾಗುತ್ತೆ ಒಬ್ಬೊಬ್ಬರ ಮೇಲೂ? ಒಂದ್ ವೇಳೆ ಬ್ಲಾಸ್ಟ್ ಆಗೋಗ್ಬಿಟ್ರೆ ಎಲ್ಲ ಮುಗ್ದೋಗ್ಬಿಡುತ್ತೆ ಗ್ರ್ಯಾಂಡ್ ಪಾ. ಅರೆ ಬದ್ಲು, ಹ್ಯಾರಿ ಬಹಳ ನಿಯತ್ತಿನ ಮನುಷ್ಯ ಕಣಪ್ಪ. ಅವನಿರೋವರೆಗೂ ಈ ಐಲ್ಯಾಂಡ್ಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗೋದಿಲ್ಲ. ಏನು ಯೋಚನೆ ಮಾಡಬೇಡ. ಓಕೆ ಗ್ರ್ಯಾಂಡ್ ಪಾ, ಓಕೆ. ಆದ್ರೆ ನಾವು ಈ ವಿಷಯದಲ್ಲಿ ಸ್ವಲ್ಪ ಹುಷಾರಾಗೇ ಇರಬೇಕು ಅನಿಸ್ತಾ ಇದೆ. ಹುಡುಕ್ತಿವಿ ಏನ್ ನಡೀತಾ ಇದೆ ಇಲ್ಲಿ ಅಂತ, ಬಿಡಲ್ಲ. ಮೋಟು ಪತ್ಲುಗೆ ಹೆಂಗ್ ಗೊತ್ತಾಯ್ತು ಕಾರ್ನಿವಾಲ್ ರಾತ್ರಿಲಿ ಏನೋ ನಡೆಯುತ್ತೆ ಅಂತ? ಹೇಗ್ ಗೊತ್ತಾಯ್ತು ಅವ್ರಿಗೆ?
ನನಗೆ ಗೊತ್ತಿಲ್ಲ ಸರ್, ಆದ್ರೆ ಈ ವಿಷಯ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ಮೋಟು ಪತ್ಲುಗೆ ಈ ವಿಷಯ ಗೊತ್ತು ಅಂತ ನಿಮ್ಗೆ ಹೆಂಗ್ ಗೊತ್ತು ಸರ್? ಕಾರ್ಲಿವಾಲ್ ಐಲ್ಯಾಂಡ್ದು ಪ್ರತಿ ಒಂದು ಇಂಚಿಂಚ್ ವಿಷಯನೂ ಗೊತ್ತಾಗುತ್ತೆ ನನಗೆ. ನಾನು ಯಾವುದೇ ತರ ರಿಸ್ಕ್ ತಗೊಳಕ್ಕೆ ಇಷ್ಟಪಡಲ್ಲ. ಮೋಟು ಪತ್ಲಿಗೆ ಏಜೆಂಟ್ ಎಕ್ಸ್ ದಾರಿಯಿಂದ ದೂರ ಕಳಿಸ್ತಾರೀಗ. ಏಜೆಂಟ್ ಎಕ್ಸ್ ನ ಕರೀರಿ ಬೇಗ. ಏಜೆಂಟ್ ಎಕ್ಸ್, ಮಗರಾಜ್, ಯಾಕೆ ನೆನಪು ಮಾಡ್ಕೊಂಡೆ ನನ್ನ? ಮೋಟು ಪತ್ಲು ನನ್ನ ಜೀವನನ ಹಾಳು ಮಾಡ್ತಾ ಇದ್ದಾರೆ. ನಮ್ಮ ಏರಿಯಾಗೆ ಬಂದು ನಮ್ಮೋರ್ಗೆ ಹೊಡೆದ್ಬಿಟ್ಟು ಹೋದ್ರು. ಇವನ್ ಹೊಡ್ದ, ಅವನ್ ಹೊಡ್ದ, ಇವನ್ಗೂ ಹೊಡ್ದ, ಅವನಿಗೂ ಹೊಡ್ದ, ಅವನಿಗೂ ಹೊಡ್ದ, ಎಲ್ಲಾರ್ಗೂ ಹೊಡ್ದ. ಅವ್ರನ್ನ ನಮ್ಮ ದಾರಿಯಿಂದ ದೂರ ಮಾಡು, ಇಲ್ಲಾಂದ್ರೆ ನಮ್ಮ ಯಾವ ಪ್ಲಾನು ಸಕ್ಸಸ್ ಆಗಲ್ಲ. ಕೆಲಸ ಆಗೋಗುತ್ತೆ. ಪತ್ಲು, ನಮ್ಗೆ ಯಾವ ಫಿಲ್ಮ್ ನೋಡಕ್ಕೋಸ್ಕರ ಇಲ್ಲಿ ಕರ್ಸಿದ್ದಾರೆ? ಗೊತ್ತಿಲ್ಲ, ನೋಡೋಣ ಬಾರ. ನಿಂತ್ಕೊಳ್ಳಿ. ಸ್ನೇಹಿತರೆ, ನನಗೆ ಒಂದು ಫಿಲಮ್ದು ಸಿಡಿ ಸಿಕ್ಕಿದೆ. ಅದನ್ನ ನಿಮ್ಗೆಲ್ಲರಿಗೂ ಈಗ ನಾನು ತೋರಿಸ್ತೀನಿ. ಬಾಂಬು ಕಾರ್ನಿವಾಲ್ ರಾತ್ರಿನೇ ಬ್ಲಾಸ್ಟ್ ಆಗ್ಬೇಕು. ಪೂರ್ತಿ ಐಲ್ಯಾಂಡ್ ಅವತ್ ರಾತ್ರಿನೇ ಮುಳುಗೋಗ್ಬಿಡ್ಬೇಕು. ನಿಮ್ ಮೇಲೆ ಯಾರಿಗೂ ಅನುಮಾನ ಬರಲ್ಲ. ತಗೊಳ್ಳಿ 20 ಕೋಟಿ. ಕೆಲಸ ಆದ್ಮೇಲೆ ಇನ್ನೂ 20 ಕೋಟಿ ಕೊಡ್ತೀನಿ. ಗ್ರ್ಯಾಂಡ್ಪಾ, ಯು ಆರ್ ಫಿನಿಶ್. ಬಾಸ್, ಈ ದುಡ್ಡುಗಳು ಇರೋ ಸೂಟ್ ಕೇಸು ಮೋಟು ಪತ್ಲು ಅವ್ರ ಟೆಂಟಲ್ ಸಿಕ್ಕಿರೋದು. ಬಾಂಬ್ ಕೂಡ ಅಲ್ಲೇನೆ ಇತ್ತು. ಮೋಟು ಪತ್ಲು, ನೀವು ಇಂಥವ್ರ? ಅಯ್ಯೋ, ಈ ಖಂಡಿತವಾಗ್ಲೂ ಸುಳ್ಳು ಸರ್. ಅದು ನಾವಲ್ಲ ಸರ್, ಯಾರೋ ನಮ್ಮನ್ನ ಸಿಕ್ಕಾಕ್ಸ್ಬೇಕು ಅಂತ ಹಿಂಗ್ ಮಾಡಿದ್ದಾರೆ. ಮೋಟು ಪತ್ಲು, ಪೆರೇಡ್ ನಿಲ್ಸಿ. ಸಾವಧಾನ್, ವಿಶ್ರಾಮ್. ಅರೆ ಏನ್ ಸರ್ ಸಾವಧಾನ ವಿಶ್ರಾಮು? ಸೋಲ್ಜರ್ಸ್, ಕರ್ಕೊಂಡೋಗಿ ಇವ್ರನ್ನ. Watch India's largest kids library only on Jio Hotstar. Download the app now.